ಮಿಸ್ಟೇಕ್ ಅಲ್ಲ, ನನಗೆ ಅಂದ್ರೆ ಒಂಥರ ಲಕ್ಕು. ಬಂದು ಒಂದು 3 ದಿನ ಒಂದು ವಾರಕ್ಕೆ ಲಕ್ಕಿ ಕೂಪನ್ ಅಲ್ಲಿ ಒಂದು ಸಿಕ್ತು ನನಗೆ. ಅಂದ್ರೆ ವೀಕೆಂಡ್ ಎಲ್ಲ ಹಾಕ್ತಾರೆ ಗುರು ಹೆಸರಲ್ಲಿ, ಆದ್ರೆ ಫಸ್ಟ್ ಸಿಕ್ತು ನನಗೆ. ಅದಾದ್ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ವಿತೌಟ್ ಕುಕಿಂಗ್, ಬೆಂಕಿ ಇಲ್ಲದೆ ಅಡಿಗೆ ಮಾಡೋದ್ರಲ್ಲಿ ಅದ್ರಲ್ಲೂ ನನಗೆ ಸಿಕ್ತು. ನಾನು ಇವಾಗ ಅದನ್ನ ಪ್ರತಿದಿನ ಏನು ತಾಮ್ರದ ಬಿಂದಿ ಇದೆ ಚಿಕ್ಕದು, ಅದ್ರೊಳಗಡೆ ಹೋಗಿ ಜೇಡ ಸ್ಟೋನ್ ಹಾಕ್ತೀನಿ. ಅದೇ ನೀರನ್ನ ಕುಡಿಯೋದು, ಅಡಿಗೆಗೆಲ್ಲ ಬಳಸ್ಕೊತೀನಿ. ಚೆನ್ನಾಗಿದೆ. ಎಷ್ಟು ದಿನ ಆಯ್ತು ಕರ್ದು ಸಿಕ್ಕಿ ನಿಮ್ಗೆ? 2 months ಆಯ್ತು ಸರ್. ನಾನು ಒಂದು ತಿಂಗಳಿಂದ ಎಷ್ಟು ಸರಿ ನಿಮ್ಗೆ ಶೀತ ನೆಗಡಿ? ಏನು ಇಲ್ಲ ಸರ್, ಅದು ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ನಾನು ತಿಳ್ಕೊಂಡೆ. ನನಗೆ ಏನೋ ಒಂದು ಸ್ಟೋನ್ ಕೊಡ್ತಾರಪ್ಪ, 2,000 ರೂಪಾಯಿ ಹಿಂಗಪ್ಪ ಫ್ರೀ ಕೊಡ್ತಾರೆ, ಏನು ನನ್ಗೆ ಮನ್ಸಲ್ಲಿ ಸಿಗೋದು ಸರ್ ಹತ್ರ ಹೇಳ್ತಾ ಇದ್ದೀನಿ. ಆಗ ಅದ್ರ ಬಗ್ಗೆ ನಾನು ತಿಳ್ಕೊಂಡೆ, ಯೂಟ್ಯೂಬಲ್ಲೆಲ್ಲ ತೆಗೆದು ನೋಡಿದೆ, ಎಲ್ಲ ಮಾಡಿದೆ. ಅದು ತುಂಬಾ ಒಳ್ಳೇದು. ತಗೊಳ್ಳಿ, ಮ್ಯಾಟ್ ಥೆರಪಿ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಬರೋರಿಗೆ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಮಕ್ಕಳು ಫಾರಿನ್ ಅಲ್ಲಿ ಇದಾರಲ್ವಾ, ಈ ಥೆರಪಿ ಬಗ್ಗೆ ಅವ್ರು ಏನ್ ಹೇಳಿದ್ರು? ಇಲ್ಲ ಅವ್ರು ಮಾಡಿ ನಮ್ಗೆ ಆರಾಮಾಗಿ ಮಾಡಿ. ಕೆಲವರೆಲ್ಲ ಇದನ್ನ ದುಡ್ಡು ಕೊಟ್ಟು ಹೋಗ್ತಾರೆ, ಎಷ್ಟೆಷ್ಟೋ ದೂರ ಹೋಗ್ತಾರೆ. ಈಗ ನಮ್ಮ ಮನೆಯಿಂದನೇ ಇದೆ, ಯಾಕೆ ಹೋಗ್ಬಾರ್ದು? ಮತ್ತೆ ಬೇರೆಯವ್ರಿಗೂ ಹೇಳಿ ಥೆರಪಿ ಬಗ್ಗೆ ಅಂತ ಅಂದ್ಬಿಟ್ಟು ಅಂತ. ಇದೇನು ನಮ್ಮ ಬಾಡಿಗೆ ಅಯ್ಯೋ ಏನೋ ರೇಡಿಯೇಷನ್ ಆಗುತ್ತೆ ಅದಾಗುತ್ತೆ ಅಂತ ಏನೂ ಇಲ್ಲ. ಇದೇನು ಅಂದ್ರೆ ಅದು ಕರೆಂಟ್, ಯಾವುದೇ ಆಗಲಿ ಮಿಷಿನ್ ಇದೆ, ಏನು ಓಡಾಡಕ್ ಆಗಲ್ಲ. ಆ ಥೆರಪಿ ತಗೊಳ್ಳಿ, ತುಂಬಾ ಒಳ್ಳೇದು, ಚೆನ್ನಾಗಿದೆ. ಈಗ ಈ 4 ತಿಂಗಳಲ್ಲಿ ಎಷ್ಟು ಬಾರಿ ನೀವು ಆಸ್ಪತ್ರೆಗೆ ಹೋಗಿದ್ದೀರಾ? ಸರ್ ನಿಜ ಹೇಳ, ನಾನು ಆಸ್ಪತ್ರೆಗೆ ಹೋಗಿಲ್ಲ. ಮೊದಲು ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋತಾ ಇದ್ದೆ, ಮಸಾಜ್ಗೆಲ್ಲ. ಮಸಾಜ್ಗೆ ಹೋಗಿ ಬಂದ್ರೂ ನಾವು ಮಸಾಜ್ ಮಾಡ್ಕೊಂಡು ಬಂದಮೇಲೆ 1 ದಿನ 2 ದಿನ ಅಷ್ಟೇ ಮತ್ತೆ ಮಾಡಬೇಕಿತ್ತು. ಇದು ಆ ಥರ ಅಲ್ಲ, ನಿಧಾನಕ್ಕೆ ಹೀಲ್ ಆಗ್ತಾ ಇದೆ. ನನಗೆ ಗೊತ್ತಾಗ್ತಾ ಇದೆ ಪೇಯ್ನ್ ಏನು, ನನ್ನ ಮೇನ್ ಕೂಡ್ತು. ಇನ್ನು ನಾನು ಜಾಸ್ತಿ ನಡೆಯೋಕ್ಕಾಗೋದಿಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಯೋಚನೆ ಆಯಿತು. ಬಟ್ ಚೆನ್ನಾಗಿದೆ ಈ ಥೆರಪಿ. ಬಟ್ ಕಂಟಿನ್ಯೂಸ್ ಆಗಿ ತಗೊಳ್ಳಿ. ನಿಜ ಹೇಳ, ಫೈನಾನ್ಸ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಮ್ಯಾಟ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೆ, ಮಕ್ಕಳು ಓದಿಸೋದ್ರಿಂದ ಅದು ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಕೈಲಿ ಯಾರಾದ್ರೂ ತಗೊಳಕ್ಕೆ ಫೈನಾನ್ಸ್ ಪ್ರಾಬ್ಲಮ್ ಇಲ್ಲ, ತಗೋಬಹುದು ಅಂದ್ರೆ ದಯವಿಟ್ಟು ತಗೊಳ್ಳಿ. ಅದು ತುಂಬಾ ಒಳ್ಳೇದು ಮ್ಯಾಟ್ ಇಂದ. ನನಗೆ ಒಂದಿನ ಸರ್ ಮನೆಗೆ 2 ದಿನ ಮ್ಯಾಟ್ ಕೊಟ್ಟಿದ್ದಾರೆ ವೀಕೆಂಡ್. ನನಗೊಂದು ಪಾಪ ನೀವು 2 ತಿಂಗಳಾಯ್ತು ಅಮ್ಮ ನೀವು ಬಂದು ಒಂದು ಮ್ಯಾಟ್ ತಗೊಳ್ಳಿ ಅಂದ್ರು. ನಾನು 2 ದಿನ ನಮ್ಮ ಮನೆಗೆ ಯಾರೆಲ್ಲ 2 ತಿಂಗಳು ದಾಟಿರ್ತೀರಾ ಅವ್ರ ಮನೆಗೆ ಒಂದು ಸರಿ ನಾವು ಮ್ಯಾಟ್ ಮನೆ ಕೊಡ್ತೀವಿ ಶನಿವಾರ. ಇನ್ನೊಂದು ಮುಖ್ಯವಾಗಿ ಹೆಂಗಸರಲ್ಲಿ ಮೊನೋಪಾಸ್ 40 ವರ್ಷ ಆದ್ಮೇಲೆ ಮೊನೋಪಾಸ್ ಪ್ರಾಬ್ಲಮ್ ಆಗುತ್ತೆ. ಪೀರಿಯಡ್ಸ್ ವೇರಿಯೇಷನ್ ಅಂತ ಏನಾದರೂ ಆಗುತ್ತೆ. ಆ ಟೈಮಲ್ಲಿ ಎಂಡಲಿ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಎಂಡಲಿ ಟ್ರೀಟ್ಮೆಂಟ್ ಈ ಮ್ಯಾಟ್ ತಗೊಂಡು ಮ್ಯಾಟ್ ಮೇಲೆ ಬರೋದ್ರಿಂದ ಮುಟ್ಟಿನ ಕೈಗೆ ಏನಾಗುತ್ತೆ, ಕೆಲವ್ರಿಗೆ ಬ್ಯಾಡ್ದು ಕೊಲೆಸ್ಟ್ರಾಲ್ದೆಲ್ಲ ಮತ್ತೆ ಬ್ಲಡ್ ಅದೆಲ್ಲ ಉಳ್ಕೊಂಡ್ಬಿಡುತ್ತೆ. ಅದೇನಾಗುತ್ತೆ, ಫೈಬ್ರೇಟ್ ಥರ ಆಗ್ಬಿಡುತ್ತೆ, ಗೆಡ್ಡೆ ಥರ ಎಲ್ಲ ಆಗ್ಬಿಡುತ್ತೆ. ಬಟ್ ಈ ಮ್ಯಾಟ್ ತಗೊಳ್ಳೋದ್ರಿಂದ ನನಗಾಗಿರೋ ಅನುಭವ ಸರ್ ಇವತ್ತು ಹೇಳ್ತಾ ಇದ್ದೀನಿ, ಅದೆಲ್ಲ ರಿಲ್ಯಾಕ್ಸ್ ಆಗುತ್ತೆ, ಈಚೆ ಬಂದ್ಬಿಡುತ್ತೆ. ನೆಕ್ಸ್ಟ್ ನೀವು ಪೀರಿಯಡ್ಸ್ ನಿಂತರೂ ಪ್ರಾಬ್ಲಮ್ ಆಗಲ್ಲ, ನನ್ನ ಅನಿಸಿಕೆ ಪ್ರಕಾರ. ಅದು ತುಂಬಾ ನಾನು ಯಾರಿಗೂ ಹೇಳಿರಲಿಲ್ಲ ಪರ್ಸನಲಾಗಿ, ಸರ್ ಈ ಪ್ರಾಬ್ಲಮ್ ಇದೆ ನಾವು ಬರಲ್ಲ ಒಂದು 3 days ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಬಟ್ ಈಗ ಏನಿಲ್ಲ, 2-3 ದಿನ ಆರಾಮಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಒಂದು ಟ್ಯಾಬ್ಲೆಟ್ಸ್ ತಗೋತಾ ಇದ್ರು ಲೈಫ್ ಟೈಮ್ ಅಂತ ಹೇಳಿ, ಈಗ ಅದನ್ನು ನಿಲ್ಲಿಸಿದ್ದೀರಾ? PCOD ಮುಟ್ಟಿನ ಸಮಸ್ಯೆಗಳಿಗೆ ಲೈಫ್ ಟೈಮ್ ಮಾತ್ರ ಅಂತ ತುಂಬಾ ಒಳ್ಳೆಯದು ಸರ್. ಆದ್ರೆ ನಾನು ಹೇಳಿದ್ದೆ ಅವ್ರಿಗೆ, ಆ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಗೆ ತುಂಬಾ ಅವಶ್ಯಕತೆ ಇರುತ್ತೆ, ಆ ಟೈಮಲ್ಲಿ ಥೆರಪಿ ಮಾಡಿ ಅಂತ ಹೇಳಿದ್ರು. ಅಮೂಲ್ಯಮ್ಮ ಹೇಳಿದ್ರು, ಇಲ್ಲ ಅಮ್ಮ ಬನ್ನಿ ನೀವು ಆ ಟೈಮ್ಗೆ ಬನ್ನಿ, ನಾನು ಎಕ್ಸರ್ಸೈಸ್ ಮಾಡಿದ್ರು ಬರೋಲ್ಲ, ಮ್ಯಾಟ್ ಬಂದು ಕೊಡಿ ಅಂತ ಹೇಳ್ತೀನಿ. ಓಕೆ ಅಮ್ಮ, ಥ್ಯಾಂಕ್ ಯು, ಧನ್ಯವಾದ.